ನಮಸ್ತೆ ಕರ್ನಾಟಕ. ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್. ರಾತ್ರಿ ಮಲಗುವ ಮುನ್ನ ನೀರು ಕುಡಿಯುವುದು ನಿಮಗೆ ಕೆಟ್ಟದ್ದೇ? ಬೆಳಿಗ್ಗೆ ಎದ್ದ ತಕ್ಷಣ ಆಂತರಿಕ ಅಂಗಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡಲು ಎದ್ದ ನಂತರ 1 ಲೋಟ ನೀರು ಕುಡಿಯಿರಿ ಹಾಗೂ ತಿಂಡಿ ತಿನ್ನುವ ಮೊದಲು ದೇಹದಿಂದ ವಿಷವನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ಯಾವಾಗ ಕುಡಿಯಬೇಕು? ನಮ್ಮ ಒಟ್ಟಾರೆ ಯೋಗಕ್ಷೇಮ ಮತ್ತು ಸರಿಯಾದ ದೈಹಿಕ ಕಾರ್ಯಗಳಿಗೆ ನೀರು ಅವಶ್ಯಕವಾಗಿದ್ದು ಹೈಡ್ರೀಕರಿಸುವುದು ಬಹಳ ಮುಖ್ಯ. ಆದರೆ ನೀರನ್ನು ಯಾವ ಸಮಯದಲ್ಲಿ ಕುಡಿಯುವುದು ಮುಖ್ಯ ಎಂದು ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯತಕ್ಕೂ ಮೊದಲು ಊಟ ತಿಂಡಿ ಮಾಡುವ ಅರ್ಧ ಗಂಟೆ ಮೊದಲು ಕುಡಿಯಿರಿ. ನೀರು ಜೀರ್ಣಕಾರಿ ರಸವನ್ನು ದುರ್ಬಲಗೊಳಿಸುವುದರಿಂದ ಊಟಕ್ಕೆ ಮುಂಚೆ ಅಥವಾ ನಂತರ ಬೇಗನೆ ಕುಡಿಯಬೇಡಿ ಹಾಗೂ ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಊಟದ ನಂತರ 1 ಗಂಟೆಯ ನಂತರ ನೀರನ್ನು ಕುಡಿಯಿರಿ. ಸ್ನಾನಕ್ಕೂ ಮೊದಲು ಸ್ನಾನ ಮಾಡುವ 15 ನಿಮಿಷದ ಮೊದಲು 1 ಲೋಟ ನೀರನ್ನು ಕುಡಿಯುವುದರಿಂದ ರಕ್ತದೊತ್ತಡವು ಕಡಿಮೆಯಾಗುತ್ತದೆ. ಮಲಗುವ ಮುನ್ನ ರಾತ್ರಿಯಲ್ಲಿ ಸಂಭವಿಸುವ ಯಾವುದೇ ದ್ರವದ ನಷ್ಟವನ್ನು ಪುನರತುಂಬಿಸಲು ಮಲಗುವ 1 ಗಂಟೆ ಮೊದಲು 1 ಲೋಟ ನೀರು ಕುಡಿಯಿರಿ. ಚಹಾ ವಿರಾಮದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ತಾಜಾಗೊಳಿಸಲು ಸಿಹಿಗೊಳಿಸದ ಪಾನೀಯವನ್ನು ಸೇವಿಸಿ. ಇದು ನಿಮ್ಮ ಮೆದುಳನ್ನು ಕೂಡ ತಾಜಾಗೊಳಿಸುತ್ತದೆ. ನಿರ್ಜಲೀಕರಣ ಎದುರಿಸಲು ದಣಿದಂತೆ ಅಥವಾ ಆಲಸ್ಯವನ್ನು ಅನುಭವಿಸುತ್ತಿದ್ದರೆ ನಿರ್ಜಲೀಕರಣವು ಕಾರಣವಿರಬಹುದು. ಹಾಗಾಗಿ ರಕ್ತದ ಮಟ್ಟವನ್ನು ಹೆಚ್ಚಿಸಲು ಮತ್ತು ಆಯಾಸವನ್ನು ಎದುರಿಸಲು 1 ಲೋಟ ನೀರು ಕುಡಿಯಿರಿ. ಅನಾರೋಗ್ಯದ ಸಮಯದಲ್ಲಿ ಅಥವಾ ಚೇತರಿಸಿಕೊಂಡಾಗ ದೇಹವು ಜ್ವರ ಮತ್ತು ಬೆವರುವಿಕೆಯ ಮೂಲಕ ದ್ರವವನ್ನು ಕಳೆದುಕೊಳ್ಳುತ್ತದೆ. ಚೇತರಿಸಿಕೊಳ್ಳಲು ಸಹಾಯ ಮಾಡಲು ಮತ್ತು ನಿರ್ಜಲೀಕರಣವನ್ನು ತಡೆಗಟ್ಟಲು ನೀರನ್ನು ಕುಡಿಯಿರಿ.